ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಗುಬ್ಬಿ ಮರಿ ವ್ಲಾಗ್ಸ್. ಇವತ್ತು ಮತ್ತೊಂದು ಬೇಬಿ ವೆಯ್ಟ್ ಗೇನ್ ರೆಸಿಪಿನ ತೋರಿಸ್ತೀನಿ. ನೈಟ್ ಕೂಡ ಇವತ್ತು ಡ್ರೈ ಫ್ರೂಟ್ಸ್ನೆಲ್ಲ ನೇನು ಹಾಕಿ ಇಡ್ತಾ ಇದ್ದೀನಿ. ಇದು ನೈಟು ಫುಲ್ಲು ಚೆನ್ನಾಗಿ ನೆಂದಿರಲಿ, ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಅಂದರೆ ಇದನ್ನು ರವೆ ಇರುತ್ತಲ್ವ, ರವೆನ ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ನೈಟು ನೆನೆ ಹಾಕಿಟ್ಟಿದ್ವಲ್ಲ, ಆ ಡ್ರೈ ಫ್ರೂಟ್ಸ್ನೆಲ್ಲನೂ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ಅದನ್ನು ರುಬ್ಬಾಯಿತು. ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಅದು ಹಸಿ ಸ್ಮೆಲ್ಲು, ಡ್ರೈ ಫ್ರೂಟ್ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ್ರೆ ರೆಡಿ ಆಗೋಗುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡಿಕೊಡಿ. ರವೆ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಮಾಡಿರುವಂಥದ್ದು ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಇವಾಗ ರೆಡಿ ಆಗಿದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಓಕೆ, ಇದು ರೆಡಿ ಆಗಿದೆ ಫ್ರೆಂಡ್ಸ್. ಈಗ ಸರ್ವ್ ಮಾಡಿಬಿಟ್ಟು ನನ್ನ ಮಗಳಿಗೆ ಕೊಡೋಣ, ನಮ್ಮ ಪಾಪು ತುಂಬಾ ಇಷ್ಟಪಟ್ಟು ತಿಂತಾಳೆ. ಇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ವ, ಖರ್ಜೂರ ಎಲ್ಲ ಹಾಕಿರ್ತೀವಲ್ವ, ತುಂಬ ಸ್ವೀಟ್ ಅನಿಸುತ್ತೆ. ತುಂಬ ಇಷ್ಟಪಟ್ಟು ತಿಂತಾಳೆ. ಬೇಕಿದ್ದರೆ ನೀವು ನೋಡ್ಬೋದು. ತಿನ್ನಿಸ್ತೀನಿ. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ತುಪ್ಪನೂ ಆ್ಯಡ್ ಮಾಡ್ಬೋದು. ಆ ತುಪ್ಪದಕ್ಕಿಂತಲೂ ಇದು ಸ್ವೀಟ್ ಆಗಿರುತ್ತಲ್ವ, ತಿಂತಾಳೆ ನನ್ನ ಮಗಳು. ನೋಡಿ, ನನ್ನ ಮಗಳಿಗೆ ಇವಾಗ ತಿನ್ನಿಸ್ತಾ ಇದ್ದೀನಿ. ತುಂಬಾ ಇಷ್ಟಪಟ್ಟು ತಿಂತಾಳೆ ಫ್ರೆಂಡ್ಸ್. ನಿಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿಕೊಡಿ. ನಿಮಗೆ ಇಷ್ಟ ಬಂದಿದ್ದ ಡ್ರೈ ಫ್ರೂಟ್ಸ್ನ ಹಾಕ್ಬೋದು. ನಾನು ಇದರಲ್ಲಿ 3 ಥರ ಡ್ರೈ ಫ್ರೂಟ್ಸ್ ಅಷ್ಟೇ ಹಾಕಿದ್ದೀನಿ. ಎಲ್ಲ ಖಾಲಿಯಾಗಿ ಹೋಗಿತ್ತು, ಹಾಗಾಗಿ ಏನಿದೆ ಅದನ್ನು ಡ್ರೈ ಫ್ರೂಟ್ಸ್ನ ಮಾತ್ರ ಹಾಕಿದ್ದೀನಿ. ಪಾಪುಗೆ ಊಟ ಎಲ್ಲ ಮಾಡಿಸಿ ರೆಡಿಯಾಗಿ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಬಟ್ಟೆ ಪರ್ಚೇಸ್ ಮಾಡೋದಿತ್ತು. ಹಾಗಾಗಿ ಬಟ್ಟೆ ಅಂಗಡಿಗೆ ಬಂದಿದ್ದೀನಿ. ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಸ್ಟಿಚ್ ಮಾಡಿಸ್ಕೊಂಡು, ಸ್ವಲ್ಪ ತರಕಾರಿ ತೊಗೊಳೋದಿತ್ತು ಅಂತ ಹೇಳ್ಬಿಟ್ಟು ತರಕಾರಿನೂ ಕೂಡ ತೊಗೊಂಡು ಮನೆಗೆ ಬಂದೆ. ಬಂದು ಊಟ ಎಲ್ಲ ಮುಗಿಸಿ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೊಂಡೆ ಫ್ರೆಂಡ್ಸ್. ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬೆಳಗ್ಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನನ್ನ ಪಾಪನ ಜೊತೆ ಆಟ ಆಡಿ, ಅವಳು ಬಾ ಮಲ್ಗೋಣ ಅಂತ ಅಂದರೆ ಹೀಗೆ ನೋಡ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಅದಕ್ಕೆ ಅವಳನ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನೈಟು ಮಲ್ಕೊಂಡ್ವಿ. ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಬೆಳಗ್ಗೆ ಪಾಪುನ ನಾನು ಎದ್ದು ಫ್ರೆಶ್ ಅಪ್ ಮಾಡಿಸಿ ಅವಳಿಗೆ ಸ್ವಲ್ಪ ಮೇಲೆ ಕೊಬ್ಬರಿ ಎಲ್ಲ ಹಾಕಿದ್ರು. ರಾಗಿ ಎಲ್ಲ ತೊಳೆದ್ಬಿಟ್ಟು ಹೋಗಿದ್ರು ಮುದ್ದೆಗೆ ಅಂತ ಹೇಳಿಬಿಟ್ಟು. ಅದನ್ನು ಸ್ವಲ್ಪ ಒಣಗಾಕ ಕೆಲಸಗಳಿತ್ತು. ಹಾಗಾಗಿ ಅವಳನ್ನ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿಬಿಟ್ಟು ನಾನು ಮೇಲೆ ರಾಗಿ ಒಣಗಾಕೋಣ ಅಂತ ಬಂದೆ. ನೋಡಿ, ಕೊಬ್ಬರಿ ಎಲ್ಲ ಒಣಗಾಕಿದ್ದೀವಿ. ತುಂಬ ಕೊಬ್ಬರಿ ಇತ್ತು ಅಂತ ಹೇಳ್ಬಿಟ್ಟು ಎಣ್ಣೆ ಮಾಡಿಸೋದಕ್ಕೆ ಅಂತ ರಾಗಿನೂ ಒಣಗಾಕಿ ಹೋಗೋಣ ಅಂತ ಮೇಲೆ ಬಂದಿದ್ದೀನಿ. ಇನ್ನು ಈ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬಟ್ಟೆ ಇದೆ ಪಾಪುದು ನಂದು, ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಬೇಕು. ಈ ಕೆಲಸ ಎಲ್ಲ ಮುಗಿಸೋಗ್ಬಿಟ್ರೆ ಕರೆಕ್ಟ್ ಆಗಿಬಿಡುತ್ತೆ, ಒಳಗೆ ಕೆಲಸ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಮೇಲ್ಗಡೆ ರಾಗಿನ ಇನ್ನು ಒಣಗಾಕಿದ್ದೆಲ್ಲ ಆಯಿತು. ಬಟ್ಟೆ ತೊಳಿಬೇಕಂತ ಹೇಳಿದ್ನಲ್ವ, ಬಟ್ಟೆ ಎಲ್ಲ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ಸ್ವಲ್ಪ ಒಣಗಾಕಬೇಕು. ಆ ಬಟ್ಟೆನೂ ಒಣಗಾಕ್ತಾ ಇದ್ದೀನಿ. ಇನ್ನು ಬಟ್ಟೆ ಎಲ್ಲ ಒಣಗಾಕಿ ಮಧ್ಯಾಹ್ನ ಹಾಗೆ ಬಿಡ್ತು. ಹಾಗಾಗಿ ಪಾಪುಗೆ ಈ ಕಡೆ ರೈಸ್ ಇಟ್ಟಿದ್ದೀನಿ. ರೈಸ್ ಬೇಯೋದಷ್ಟೊತ್ತಿಗೆ ರವೆಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಳ್ಳೋಣ, ಬೆಳಗ್ಗೆ ಟೈಮು ಪಾಪುಗೆ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಪಾಪು ಫುಡ್ಡು ಕೂಡ ರೆಡಿ ಆಯಿತು. ಅವಳಿಗೆ ತಿನ್ನಿಸಿ ಮಲ್ಕೊಂಡಿದ್ವಿ. ಸಂಜೆ ಸ್ನಾನ ಮಾಡಿಬಿಟ್ಟು ಇಬ್ಬರು ಟೆರೆಸ್ ಮೇಲೆ ಸ್ವಲ್ಪ ಹೊತ್ತು ಓಡಾಡ್ಕೊ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಸಂಜೆ ಆಯ್ತಲ್ವ ಅಂತೇಳಿ ಟೀಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಪುರಿ, ಗುರುವಾರ ಸಂತೆಯಲ್ಲಿ ತಂದಿದ್ದು ಕಡಲೆಪುರಿ ಹಾಗೇ ಇತ್ತು. ಅದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಕಾಯಿನ ಫಸ್ಟೇ ಹಾಕ್ಕೊಂಡ್ಬಿಟ್ಟೆ. ಕಾಯಿನ ಫಸ್ಟು ರೋಸ್ಟ್ ಮಾಡೋಕ್ಕೋಗ್ಬೇಕಿತ್ತು, ಫಸ್ಟೇ ಹಾಕ್ಕೊಂಡೆ. ಸಿಂಪಲ್ಲಾಗಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಮಾಮೂಲಿಯಾಗಿ ಕಡಲೆಪುರಿನ ಯಾರೂ ತಿನ್ನಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಟ್ರೆ ತಿಂತಾರಲ್ವ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆ ಬೀಜ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಕಾಯಿ ತುರಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಪುರಿ ಹಾಕಿ ಉಪ್ಪು ಖಾರ ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ.
ಇನ್ನು ಕಡಲೆಪುರಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಕಾಫಿನೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿನೂ ರೆಡಿ ಮಾಡ್ಕೊಡ್ತಿದ್ದೀನಿ. ಕಾಫಿನೂ ಮಾಡಿಕೊಂಡು ಎಲ್ಲರೂ ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಇನ್ನು ನೈಟ್ಗೆ ಅಂತ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಬಡ್ಕಿಂದು ಪಲ್ಯ ಮತ್ತು ಟೊಮೊಟೊ ಗೊಜ್ಜು, ಸಾಂಬಾರು, ಅನ್ನ ಎಲ್ಲದನ್ನು ಮಾಡಿದ್ವಿ. ಇನ್ನು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ದಯವಿಟ್ಟು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.